ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಮಲ್ಟಿನಾಮಿಯಲ್ ಥಿಯರಂ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಆಲ್ರೆಡಿ ಎಷ್ಟೊಂದು ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡಿದ್ದೀನಿ. ಸೊ ಈ ಒಂದು ಪ್ರಾಬ್ಲಮ್ ಅನ್ನ ಇವಾಗ ಕಾನ್ಸಂಟ್ರೇಟ್ ಮಾಡಿ ಉಳಿದಿರುವಂತ ಪ್ರಾಬ್ಲಮ್ಸ್ ಪ್ಲೇ ಲಿಸ್ಟ್ ಅಲ್ಲಿ ನಾನು ಕೊಟ್ಟಿರ್ತೀನಿ. ಆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸೊ ಫಸ್ಟ್ ಮಲ್ಟಿನಾಮಿಯಲ್ ಥಿಯರಂ ಅಂತ ನನಗೆ ಹೆಂಗ್ ಗೊತ್ತಾಗುತ್ತೆ ನೋಡಿ. ಏನಾದ್ರೂ ಕೂಡ ಎರಡು ವೇರಿಯೇಬಲ್ಗಳಿದ್ರೆ, ಫಾರ್ ಎಕ್ಸಾಂಪಲ್ ಎಕ್ಸ್ ವೈ ಅನ್ನೋ ವೇರಿಯೇಬಲ್ ಏನಾದ್ರೂ ನಮಗೆ ಕೊಟ್ಟಿರುವಂತ ಎಕ್ಸ್ಪೆನ್ಷನ್ ಅಲ್ಲಿ ಇತ್ತು ಅಂತ ಅನ್ಕೊಳ್ಳಿ. ಎನಿ ವೇರಿಯೇಬಲ್ಸ್ ಎ ಬಿ ಸಿ ಡಿ ಎನಿಥಿಂಗ್, ಬಟ್ ಎರಡೇ ಇದಾವೆ ಅಂತಂದ್ರೆ ಅದನ್ನ ನಾವೇನಂತ ಕರಿತೀವಿ, ಬೈನಾಮಿಯಲ್ ಥಿಯರಂ. ಯಾಕೆ ಬೈ ಅಂತಂದ್ರೇನು ಎರಡು. ಸೊ ಬೈನಾಮಿಯಲ್ ಥಿಯರಂ ಅನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೇಕು. ಬಟ್ ಇಲ್ಲೇನಾಗಿದೆ, ಎಕ್ಸ್ ಇದೆ, ವೈ ಇದೆ, ಝಡ್ ಇದೆ, ಮೂರು ಕೂಡ ಇರೋದ್ರಿಂದ ಮಲ್ಟಿ ಆಯ್ತು. ಸರಿನಾ? ಮಲ್ಟಿನಾಮಿಯಲ್ ಥಿಯರಂ. ಸೊ ಮಲ್ಟಿನಾಮಿಯಲ್ ಥಿಯರಂ ಅನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಸೊಲ್ಯೂಷನ್ using multinomial theorem, so general term ಏನಾಗುತ್ತೆ, general term will be equal to, general term very easy ನೋಡಿ. ಇವಾಗ ಟೋಟಲ್ ಪವರ್ ಅಲ್ಲಿ ಎಷ್ಟು ವ್ಯಾಲ್ಯೂ ಇದೆ ಇಲ್ಲಿ? 6. ಸೊ 6 ಅಂತ ಬರೀರಿ. ಎನ್ ವ್ಯಾಲ್ಯೂ 6 ಇದ್ದಂಗೆ. ಸರಿನಾ? ಎನ್ ವ್ಯಾಲ್ಯೂ 6 ಇದ್ದಂಗೆ ಅದನ್ನ ನಾನು ಡಿವೈಡ್ ಮಾಡಬೇಕು. ಎಷ್ಟು ಪಾರ್ಟ್ಗಳಾಗಿ? 3 ಪಾರ್ಟ್ಗಳಾಗಿ. ಯಾಕೆ? ಇಲ್ಲಿ ಎಕ್ಸ್ ವೈ ಝಡ್ ಅನ್ನೋ ನನಗೆ 3 ಡಿಫ್ರೆಂಟ್ ವೇರಿಯೇಬಲ್ಸ್ ಗಳಿರೋದ್ರಿಂದ N1 N2 ಮತ್ತೆ N3 ಅಂತ ನಾನು ಡಿವೈಡ್ ಮಾಡ್ತೀನಿ. ನೀಟಾಗಿ ಗೊತ್ತಾಯ್ತಾ? ಟೋಟಲ್ ಪವರ್ 6 ಇರೋದು, ಅದು ಎನ್ ಇದ್ದಂಗೆ. ಅದನ್ನ 3 ಪಾರ್ಟ್ಗಳಾಗಿ ಡಿವೈಡ್ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ನನಗೆ 3 ವೇರಿಯೇಬಲ್ಸ್ ಗಳಿರೋದು. ಸೊ N1 ಪ್ಲಸ್ N2 ಪ್ಲಸ್ N3 ಮಾಡಿದ್ರೆ ನನಗೆ 6 ಬರ್ಬೇಕು. ಏನು? N1 ಪ್ಲಸ್ N2 ಪ್ಲಸ್ N3 ಮಾಡಿದ್ರೆ 6 ಬರ್ಬೇಕು. ಆ ತರ. ನೆಕ್ಸ್ಟ್ ಇಲ್ಲಿ ಉಳ್ಕೊಂಡಿದೆಯಲ್ಲ, ಸೊ ಇದನ್ನ ಬರಿತಾ ಹೋಗಿ. ಏನು ಉಳ್ಕೊಂಡಿದೆ? ಇಂಟು 2x ಹೋಲ್ ಪವರ್ 3 ಹೋಲ್ ಪವರ್ N1 ಅಂತ ಬರೀಬೇಕು. ಸರಿನಾ? ಏನು? ಮೊದಲನೇದು 2x ಪವರ್ 3 ಇದೆಯಲ್ಲ, ಅದ್ರದ್ದು ಹೋಲ್ ಪವರ್ N1. ನೆಕ್ಸ್ಟ್ ಪ್ಲಸ್ ನೆಕ್ಸ್ಟ್ ಮೈನಸ್ 3xy ಪವರ್ 2 ಅಂತ ಇದೆ. ಮೈನಸ್ 3xy ಪವರ್ 2 ಅದಕ್ಕೇನಂತ ಬರೀಬೇಕು? ಪವರ್ ಅಲ್ಲಿ N2 ಅಂತ ಬರೀಬೇಕು. ಇಂಟು ನೆಕ್ಸ್ಟ್ ಮೂರನೇದೇನಿರೋದು ಝಡ್ ಸ್ಕ್ವೇರ್. ಸೊ ಝಡ್ ಸ್ಕ್ವೇರ್ ಟು ದ ಪವರ್ ಆಫ್ N3 ಅಂತ ಬರೀಬೇಕು. ಸರಿನಾ? ಸೊ ಏನ್ ಮಾಡಿದ್ವಿ? ಟೋಟಲ್ 6 ಇದ್ದಿದ್ದು ಎನ್ ವ್ಯಾಲ್ಯೂ, ಅದನ್ನ 3 ಪಾರ್ಟ್ಗಳಾಗಿ ಡಿವೈಡ್ ಮಾಡಿದ್ದೀನಿ. ಸೊ N1 N2 N3 ಅಂತ ನಾವು ಡಿಫ್ರೆಂಟ್ ಮಾಡಿ ಬರಿತಾ ಹೋಗ್ಬೇಕು. ಸರಿನಾ? ಸೊ ಈಗ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋಣ. ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ ಅಂತಂದ್ರೆ ಎ ಬಿ ಹೋಲ್ ಪವರ್ ಎನ್ ಅಂತ ಇದೆ. ಅದನ್ನ ನಾನೇನಂತ ಬರಿಬಹುದು? ಎ ಪವರ್ ಎನ್ ಇಂಟು ಬಿ ಪವರ್ ಎನ್ ಅಂತ ಬರಿಬಹುದಾ? ಎ ಬಿ ಹೋಲ್ ಪವರ್ ಎನ್ ಅಂತ ಇದ್ರೆ ಎ ಪವರ್ ಎನ್ ಬಿ ಪವರ್ ಎನ್ ಅಂತ ಬರಿಬಹುದು. ನೋಡಿ ಇಲ್ಲಿ ಎ ಜಾಗದಲ್ಲಿ 2 ಇದೆ, ಬಿ ಜಾಗದಲ್ಲಿ ಎಕ್ಸ್ ಪವರ್ 3 ಇದೆ. ಸೊ ಅದನ್ನ ನಾನೇನಂತ ಬರಿಬಹುದು? ಸೊ ಇದು ಹಂಗೆ ಉಳ್ಕೊಳುತ್ತೆ. 6 N1 N2 N3 ಹಂಗೆ ಉಳ್ಕೊಳುತ್ತೆ. ನೋಡಿ ಇಲ್ಲಿ ಎಕ್ಸ್ ಎ ಜಾಗದಲ್ಲಿ 2 ಇದೆ, ಬಿ ಜಾಗದಲ್ಲಿ ಎಕ್ಸ್ ಪವರ್ 3 ಇದೆ. ಸೊ ಏನಂತ ಬರಿಬಹುದು? ಎ ಪವರ್ ಎನ್ ಇಂಟು ಬಿ ಪವರ್ ಎನ್ ಅಂತ ಬರಿಬಹುದಾ? ಸೊ 2 ಪವರ್ N1 ಇಂಟು x3 ಪವರ್ N1. ನೆಕ್ಸ್ಟ್ ಇದು ಅಷ್ಟೇ, ಎಕ್ಸ್ ಜಾಗದಲ್ಲಿ ಏನಿದೆ? ಮೈನಸ್ 3 ಇದೆ. ಇಲ್ಲಿ 3 ಡಿಫ್ರೆಂಟ್ ಇರೋದು. ಸೊ ಅವಾಗ ಏನ್ ಮಾಡೋದು? ಎ ಬಿ ಸಿ ಹೋಲ್ ಪವರ್ ಎನ್ ಅನ್ನ ಎ ಪವರ್ ಎನ್ ಬಿ ಪವರ್ ಎನ್ ಸಿ ಪವರ್ ಎನ್ ಅಂತ ಬರ್ದಂಗಾಯ್ತು. ಅಷ್ಟೇ, 3 ಡಿಫ್ರೆಂಟ್ ಇರೋದು. ಮೈನಸ್ 3 ಹೋಲ್ ಪವರ್ N2 ಇಂಟು ಎಕ್ಸ್ ಪವರ್ N2 ಇಂಟು ವೈ ಸ್ಕ್ವೇರ್ ಪವರ್ N2. ಸರಿನಾ? ನೆಕ್ಸ್ಟ್ ಝಡ್ ಸ್ಕ್ವೇರ್ ಅಂತ ಇದೆ. ಸೊ ಒಂದೇ ಒಂದಿರೋದು. ಸರಿನಾ? ಸೊ ಝಡ್ ಸ್ಕ್ವೇರ್ ಹೋಲ್ ಪವರ್ N3 ಅಂತ ಬರೀಬಹುದು. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ ನಂಬರ್ ತರ ಇದೆಯಲ್ಲ, ಅದನ್ನೆಲ್ಲ ಒಟ್ಟಿಗೆ ಬರ್ಕೊಂತೀನಿ. ಎಕ್ಸ್ ವೈ ಝಡ್ ಅನ್ನ ಸಪರೇಟ್ ಆಗಿ ಬರ್ಕೊಂತೀನಿ. ಸೊ 6 N1 N2 N3 ನೆಕ್ಸ್ಟ್ 2 ಪವರ್ N1 ಇದೆ ಇಂಟು ಮೈನಸ್ 3 ಪವರ್ N2 ಮೈನಸ್ 3 ಪವರ್ N2. ಸೊ ಇನ್ನ x3 ಪವರ್ N1 ಇದೆ. ನೆಕ್ಸ್ಟ್ ಎಕ್ಸ್ ಪವರ್ N2 ಇದೆ. ನೆಕ್ಸ್ಟ್ ವೈ ಸ್ಕ್ವೇರ್ ಹೋಲ್ ಪವರ್ N2 ಇದೆ. ಝಡ್ ಸ್ಕ್ವೇರ್ ಹೋಲ್ ಪವರ್ N3 ಇದೆ. ಇಲ್ಲಿ ನೋಡಿದ್ರೆ ಎಕ್ಸ್ ಪವರ್ 3 ಹೋಲ್ ಪವರ್ N1 ಅಂತ ಇದೆ. ಯಾವ ಫಾರ್ಮೆಟ್ ಅಲ್ಲಿ? ಎ ಪವರ್ ಎನ್ ಹೋಲ್ ಪವರ್ ಎಂ ಅಂತ ಇದೆ. ಸೊ ಇದನ್ನ ಏನಂತ ಬರಿಬಹುದು? ಎ ಪವರ್ ಎನ್ ಎಂ ಅಂತ ಬರಿಬಹುದು. ಸರಿನಾ? ಏನು? ಎ ಪವರ್ ಎನ್ ಹೋಲ್ ಪವರ್ ಎಂ ಅಂತ ಇದ್ರೆ ಎ ಪವರ್ ಎನ್ ಎಂ ಅಂತ ಬರಿಬಹುದು. ಸೊ ಆ ತರನೇ ಬರಿತಾ ಹೋಗಿ. 6 N1 N2 N3 2 ಪವರ್ N1 ಮೈನಸ್ 3 ಹೋಲ್ ಪವರ್ N2. ನೆಕ್ಸ್ಟ್ ಇಲ್ಲಿ ನೋಡಿ ಎಕ್ಸ್ ಪವರ್ 3 ಹೋಲ್ ಪವರ್ N1 ಇದೆ. ಸೊ ಅದನ್ನ ಏನಂತ ಬರಿಬಹುದು? ಎಕ್ಸ್ ಪವರ್
3n1 ಅಂತ ಬರೀಬಹುದು. ಸರಿನಾ? a ಪವರ್ n ಹೋಲ್ ಪವರ್ m ಇದ್ರೆ a ಪವರ್ nm ಅಂತ ಬರೀಬಹುದು. ನೆಕ್ಸ್ಟ್ x ಪವರ್ n2. ಸೊ ಇಲ್ಲಿ ನೋಡಿ y ಸ್ಕ್ವೇರ್ y ಪವರ್ 2 ಹೋಲ್ ಪವರ್ n2 ಇದೆ. ಸೊ ಅದೇ ಫಾರ್ಮೆಟ್ ಅಲ್ಲಿ ಆದ್ರೆ ಏನಾಗುತ್ತೆ, y ಪವರ್ 2n2 ಆಗುತ್ತೆ. z ಪವರ್ ನೋಡಿ 2 ಇದೆ, ಹೋಲ್ ಪವರ್ n3 ಇದೆ. ಸೊ ಏನಾಗುತ್ತೆ 2n3 ಆಗುತ್ತೆ. ನೆಕ್ಸ್ಟ್ ಇಲ್ಲಿ x ಪವರ್ 3n1 x ಪವರ್ n2 ಅಂತ ಇದೆ. ನೋಡಿ ಬೇಸ್ ಸೇಮ್ ಇದೆ x. ಸೊ ಏನಂತ ಬರೀಬಹುದು, a ಪವರ್ n ಇಂಟು ಎ ಪವರ್ ಎಮ್ ಅಂತ ಇದ್ರೆ ಎ ಪವರ್ ಎನ್ ಪ್ಲಸ್ ಎಮ್ ಅಂತ ಬರೀಬಹುದು. ಸರಿನಾ? ಎ ಪವರ್ ಎನ್ ಪ್ಲಸ್ ಎಮ್. ಸೊ ಆ ಫಾರ್ಮೆಟ್ ಅಲ್ಲಿ ಏನಾದ್ರೂ ಬರೆದ್ರೆ 6n1 n2 n3 ನೆಕ್ಸ್ಟ್ 2 ಪವರ್ n1 ಇಂಟು ಮೈನಸ್ 3 ಪವರ್ n2 ನೆಕ್ಸ್ಟ್ ಬೇಸ್ ಸೇಮ್ ಇದೆ. ಸೊ ಎಕ್ಸ್ ಪವರ್ ಅನ್ನ ಆಡ್ ಮಾಡಿ ಅಷ್ಟೇ, 3n1 ಪ್ಲಸ್ n2. ಸರಿನಾ? 3n1 ಪ್ಲಸ್ n2 ನೆಕ್ಸ್ಟ್ y ಹಂಗೆ ಉಳ್ಕೊಳುತ್ತೆ ಇಂಟು y ಪವರ್ 2n2 ನೆಕ್ಸ್ಟ್ z ಹಂಗೆ ಉಳ್ಕೊಳುತ್ತೆ z ಪವರ್ 2n3. ಈಗ ನನಗೇನ್ ಬೇಕಾಗಿರೋದು ಕೋಎಫಿಷಿಯಂಟ್ ಆಫ್ x ಪವರ್ 11 y ಪವರ್ 4. ಸೊ ಇಲ್ಲಿ x ಇದೆಯಲ್ಲ, ಸೊ ಇದ್ರ ಪವರ್ ಏನಾಗಬೇಕು 11 ಆಗಬೇಕು. y ಇದೆಯಲ್ಲ ಅದ್ರ ಪವರ್ ಏನಾಗಬೇಕು 4 ಆಗಬೇಕು. ಸೊ ಏನ್ ಮಾಡೋಣ ಅಂತಂದ್ರೆ ನೋಡಿ x ಪವರ್ 3n1 ಪ್ಲಸ್ n2 ಇದೆ, ಬಟ್ ನನಗೆ ಬೇಕಾಗಿರೋದೇನು x ಪವರ್ 11 ಬೇಕು, x ಪವರ್ 11 ಬೇಕು. ಸೊ ಪವರ್ ಅನ್ನ ಮಾತ್ರ ಯೂಸ್ ಮಾಡ್ಕೊಳ್ಳಿ ಸಾಕು, ಬೇಸ್ ಏನು ಯೂಸ್ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಸೊ 3n1 ಪ್ಲಸ್ n2 ಈಸ್ ಈಕ್ವಲ್ ಟು 11. ಸೊ ಎರಡು ವೇರಿಯೇಬಲ್ಸ್ ಇದೆ, ನನಗೆ ಗೊತ್ತಾಗ್ತಿಲ್ಲ. ಸೊ ನೆಕ್ಸ್ಟ್ ಅಲ್ಲಿ ನೋಡೋಣ ಏನಾದ್ರೂ ವ್ಯಾಲ್ಯೂ ಸಿಗುತ್ತಾ ಅಂತ. ನೆಕ್ಸ್ಟ್ y ವ್ಯಾಲ್ಯೂ ಏನಾಗಬೇಕು, y ಪವರ್ 4 ಆಗಬೇಕು. ಇಲ್ಲಿ y ಪವರ್ 2n2 ಇದೆ. ಸೊ y ಪವರ್ 2n2 ಇದೆ, ಅದೇನಾಗಬೇಕು y ಪವರ್ 4 ಆಗಬೇಕು. ಸೊ ಬೇಸ್ ಏನ್ ಬೇಡ, ಕೇವಲ ಪವರ್ಗಳನ್ನ ಮಾತ್ರ ಯೂಸ್ ಮಾಡಿ. ಸೊ 2n2 ವಿಲ್ ಬಿ ಈಕ್ವಲ್ ಟು 4 ಆದಂಗಾಯ್ತು. n2 ವ್ಯಾಲ್ಯೂ ಏನಾಗುತ್ತೆ 4 ಡಿವೈಡೆಡ್ ಬೈ 2 ವಿಚ್ ವಿಲ್ ಬಿ ಈಕ್ವಲ್ ಟು 2. ಸೊ ಈಗ ನನಗೆ n2 ವ್ಯಾಲ್ಯೂ ಸಿಕ್ತು, ದಟ್ ಈಸ್ ಈಕ್ವಲ್ ಟು 2. ಸೊ ಇವಾಗ n2 ವ್ಯಾಲ್ಯೂ ಸಿಕ್ಕಿದೆ ಅಂದ್ರೆ ಇಲ್ಲಿಗೆ ನಾನು ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ, ಇದನ್ನ x ಅಂತ ತಗೊಂಡ್ರೆ. ಸೊ 3n1 ಪ್ಲಸ್ n2 ವ್ಯಾಲ್ಯೂ ಏನು ಸಿಕ್ಕಿದೆ 2 ವಿಲ್ ಬಿ ಈಕ್ವಲ್ ಟು 11, n1 ವಿಲ್ ಬಿ ಈಕ್ವಲ್ ಟು ಪ್ಲಸ್ 2 ಆ ಕಡೆ ಹೋದ್ರೆ ಮೈನಸ್ ಆಗುತ್ತೆ. ಸೊ 11 ಮೈನಸ್ 2 ಹೋಲ್ ಡಿವೈಡೆಡ್ ಬೈ ನೋಡಿ ಇಲ್ಲಿ ಮಲ್ಟಿಪ್ಲಿಕೇಶನ್ ಅಲ್ಲಿ ಇರುವಂತಹ 3 ಕೆಳಗಡೆ ಹೋದ್ರೆ ಡಿನಾಮಿನೇಟರ್ಗೆ ಹೋಗುತ್ತೆ. ಸೊ 11 ಮೈನಸ್ 2 ಅಂದ್ರೆ 9 ಡಿವೈಡೆಡ್ ಬೈ 3 ಅಂತಂದ್ರೆ 3. ಸೊ n1 ವ್ಯಾಲ್ಯೂ ಈಸ್ ಈಕ್ವಲ್ ಟು 3, n2 ವ್ಯಾಲ್ಯೂ ಈಸ್ ಈಕ್ವಲ್ ಟು 2. ಸೊ ಇಷ್ಟನ್ನ ಹಾಕಿದ್ರೆ x ಪವರ್ 11 ಆಗುತ್ತೆ, y ಪವರ್ 4 ಆಗುತ್ತೆ. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ ಅನ್ನ 6n1 n2 n3 2 ಪವರ್ n1 ವ್ಯಾಲ್ಯೂ ಸಿಕ್ಕಿದೆ ಏನು 3 ಇಂಟು ಮೈನಸ್ 3 ಹೋಲ್ ಪವರ್ n2 ವ್ಯಾಲ್ಯೂ ಏನಿದೆ 2 ಇಂಟು x ಪವರ್ ನೋಡಿ 3n1. ಸೊ 3 ಇಂಟು n1 ವ್ಯಾಲ್ಯೂ ಏನಿದೆ 3 ಪ್ಲಸ್ n2 ವ್ಯಾಲ್ಯೂ ಏನಿದೆ 2. ಸೊ 3 3 9 9 ಪ್ಲಸ್ 2 ಏನಾಯ್ತು 11 ಆಯ್ತು. x ಪವರ್ 11 ಬೇಕಿತ್ತು, x ಪವರ್ 11 ಬಂತು. ನೆಕ್ಸ್ಟ್ y ಪವರ್ 2n2 n2 ವ್ಯಾಲ್ಯೂ ಏನಿರೋದು 2. ಸೊ 2 2 4 ಆಗುತ್ತೆ. ಸೊ y ಪವರ್ 4 ಬೇಕಿತ್ತು, y ಪವರ್ 4 ಸಿಕ್ಕಿದೆ ನನಗೆ. ಇಂಟು z ಪವರ್ 2n3 ವ್ಯಾಲ್ಯೂ ನನಗೆ ಗೊತ್ತಿಲ್ಲ, ಯಾವ ರೀತಿ ಕಂಡುಹಿಡಿಯೋದು? ನಾನು ಸ್ಟಾರ್ಟಿಂಗ್ ಆಫ್ ದ ವಿಡಿಯೋದಲ್ಲಿ ಹೇಳಿದ್ದೆ 6 ಅಂತಂದ್ರೇನು n ಇದ್ದಂಗೆ. ಸೊ n1 ಪ್ಲಸ್ n2 ಪ್ಲಸ್ n3 ಏನಾಗಿರುತ್ತೆ 6ಗೆ ಈಕ್ವಲ್ ಆಗಿರುತ್ತೆ ಅಂತ. ಸೊ ಸಿನ್ಸ್ n1 ಪ್ಲಸ್ n2 ಪ್ಲಸ್ n3 ಇಸ್ ಈಕ್ವಲ್ ಟು 6, n1 ವ್ಯಾಲ್ಯೂ ಗೊತ್ತು ದಟ್ ಈಸ್ 3 ಪ್ಲಸ್ n2 ವ್ಯಾಲ್ಯೂ ಗೊತ್ತಿಸ್ 2 ಪ್ಲಸ್ n3 ವ್ಯಾಲ್ಯೂ ಗೊತ್ತಿಲ್ಲ ವಿಚ್ ಈಸ್ ಈಕ್ವಲ್ ಟು 6. ಸೊ n3 ವ್ಯಾಲ್ಯೂ ಏನಾಗುತ್ತೆ 6 ಮೈನಸ್ ಪ್ಲಸ್ 2 ಆ ಕಡೆ ಹೋದ್ರೆ ಮೈನಸ್ 2 ಆಗುತ್ತೆ, ಮೈನಸ್ ಪ್ಲಸ್ 3 ಆ ಕಡೆ ಹೋದ್ರೆ ಮೈನಸ್ 3 ಆಗುತ್ತೆ. ಸೊ ಮೈನಸ್ 2 ಮೈನಸ್ 3 ಏನಾಗುತ್ತೆ ಮೈನಸ್ 5 ಆಯ್ತು. 6 ಮೈನಸ್ 5 ಅಂತಂದ್ರೆ 1. ಸೊ n3 ವ್ಯಾಲ್ಯೂ ಏನ್ ಸಿಕ್ಕಿದೆ ನನಗೆ 1. ಸೊ 2 ಇಂಟು 1 ವಿಲ್ ಬಿಕಮ್ 2 ಇಟ್ ಸೆಲ್ಫ್. ಸರಿನಾ? ಸೊ ಇವಾಗ ನಾನು ಆದಷ್ಟು ಸಿಂಪ್ಲಿಫೈ ಮಾಡ್ಕೊಂಡಿದ್ದೀನಿ. ಸೊ ಈಗ ನನಗೆ ಬೇಕಾಗಿರೋದೇನು ಕೋಎಫಿಷಿಯಂಟ್ ಆಫ್ x ಪವರ್ 11 y ಪವರ್ 4. ಸೊ ಫೈನಲ್ ಆನ್ಸರ್ ಅನ್ನ ಬರೀರಿ. ಕೋಎಫಿಷಿಯಂಟ್ ಆಫ್ x ಪವರ್ 11 y ಪವರ್ 4 ವಿಲ್ ಬಿ ಈಕ್ವಲ್ ಟು. ಸೊ ಇದನ್ನ ಬರ್ಕೊಳ್ಳಿ. ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಬರ್ಕೋಬೇಕು. ಸಿಂಪ್ಲಿಫೈ ಮಾಡಿ ಯಾವ ರೀತಿ ಬರ್ಕೊಳ್ಳೋದು, 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ, ಇಲ್ಲಿ 6 ಇದೆ. ಸೊ 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ. ನೆಕ್ಸ್ಟ್ ನೋಡಿ ಇಲ್ಲಿ n1 ವ್ಯಾಲ್ಯೂ ಏನಿದೆ ನನಗೆ, n1 ವ್ಯಾಲ್ಯೂ ಇಸ್ 3. ಸೊ ಅದನ್ನ ಇಲ್ಲೇ ಬರ್ಕೊಳ್ಳಿಬೇಕಿದ್ರೆ n1 ವ್ಯಾಲ್ಯೂ ಇಸ್ 3, n2 ವ್ಯಾಲ್ಯೂ ಇಸ್ 2, ನೆಕ್ಸ್ಟ್ n3 ವ್ಯಾಲ್ಯೂ 1 ಅಂತ ಬಂದಿರೋದು. ಸೊ 3 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 1 ಫ್ಯಾಕ್ಟೋರಿಯಲ್ ಗೊತ್ತಾಯ್ತಾ? 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 1 ಫ್ಯಾಕ್ಟೋರಿಯಲ್ ಇಂಟು 2 ಪವರ್ 3 ಅಂದ್ರೆ 2 2 4 4 2 8 ಆಯ್ತು. ನೆಕ್ಸ್ಟ್ ಮೈನಸ್ 3 ಹೋಲ್ ಸ್ಕ್ವೇರ್ ಅಂತ ಅಂದ್ರೆ ಎಷ್ಟಾಗುತ್ತೆ 9 ಆಗುತ್ತೆ. x ಪವರ್ 11 ಬರೆಯಂಗಿಲ್ಲ, y ಪವರ್ 4 ಬರೆಯಂಗಿಲ್ಲ, ಯಾಕೆ ಇವುಗಳ ಕೋಎಫಿಷಿಯಂಟ್ ಅನ್ನ ಬರೀತಾ ಇರೋದು.
ನೆಕ್ಸ್ಟ್ ಝಡ್ ಸ್ಕ್ವೇರ್ ಅನ್ನ ಬರೀರಿ. ಸೊ ವ್ಯಾಲ್ಯೂ ಏನಾಗುತ್ತೆ, ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಯಾವ ರೀತಿ ಕಂಡು ಹಿಡಿತೀರಾ, 6 ಫ್ಯಾಕ್ಟೋರಿಯಲ್ ಬೇಕು. ಸೊ 6 ಶಿಫ್ಟ್ ಎಕ್ಸ್ ಇನ್ವರ್ಸ್ ಈಸ್ ಈಕ್ವಲ್ ಟು ಹೊಡೆದ್ರೆ ನನಗೆ 6 ಫ್ಯಾಕ್ಟೋರಿಯಲ್ ಬರುತ್ತೆ. ಏನು 6 ಶಿಫ್ಟ್ ಮತ್ತೆ ಎಕ್ಸ್ ಇನ್ವರ್ಸ್ ಅನ್ನ ಹೊಡಿಬೇಕು. ಸೊ 6 ಫ್ಯಾಕ್ಟೋರಿಯಲ್ ಬರುತ್ತೆ. ಸೊ ವ್ಯಾಲ್ಯೂ ಏನು, 6 ಫ್ಯಾಕ್ಟೋರಿಯಲ್ದು 720 ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 1 ಫ್ಯಾಕ್ಟೋರಿಯಲ್ 3 ಶಿಫ್ಟ್ ಎಕ್ಸ್ ಇನ್ವರ್ಸ್ ಇಂಟು 2 ಶಿಫ್ಟ್ ಎಕ್ಸ್ ಇನ್ವರ್ಸ್ ಇಂಟು 1 ಶಿಫ್ಟ್ ಎಕ್ಸ್ ಇನ್ವರ್ಸ್ ವಿಲ್ ಬಿ ಈಕ್ವಲ್ ಟು 12 ಇಂಟು 8 9s are 72. ಸೊ 12 1s are 12, 12 6s are 72. ಸೊ 720 ಇಂಟು 6 ಏನಾಗುತ್ತೆ, 720 ಇಂಟು 6. ಸೊ ಆನ್ಸರ್ ವಿಲ್ ಬಿ 4 3 2 0, ಬಟ್ ಝಡ್ ಸ್ಕ್ವೇರ್ ಇದೆ. ಸೊ ಝಡ್ ಸ್ಕ್ವೇರ್. ಸೊ ದಿಸ್ ಈಸ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಪವರ್ 11 ಅಂಡ್ ವೈ ಪವರ್ 4. ಸೊ ಇಷ್ಟನ್ನ ಬರೆದ್ರೆ ನೀವು ಸ್ಟೆಪ್ ವೈಸ್ ಅವಾಗ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಒಂದೇ ಪ್ರಾಬ್ಲಮ್ ಅಲ್ಲಿ ಕ್ಲಿಯರ್ ಆಗಲ್ಲ, ಒಂದ್ 2-3 ಪ್ರಾಬ್ಲಮ್ ಅನ್ನ ನೋಡ್ಕೋಬೇಕು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.